ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ MHID UDIS ಪ್ಲಸ್ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹಾಗೂ ಈ ವಿಡಿಯೋದಲ್ಲಿ ನಾವು ಟೀಚರ್ ಮಾಡ್ಯೂಲ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಗೂಗಲ್ನಲ್ಲಿ UDIS ಪ್ಲಸ್ ಎಂದು ಟೈಪ್ ಮಾಡಿದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡಿರಿ, ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಹಲವಾರಷ್ಟು ಆಪ್ಷನ್ಗಳು ಕಾಣಿಸುತ್ತವೆ. ಇದರಲ್ಲಿ ನಾವು ಟೀಚರ್ ಮಾಡ್ಯೂಲ್ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಕೂಡ ನಾವು ನಮ್ಮ ಶಾಲೆಯ ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾ ಹಾಕಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನ್ಯಾಷನಲ್ ಟೀಚರ್ ಡಾಟಾಬೇಸ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನಾವು ಕ್ಲಿಕ್ ಹಿಯರ್ ಟೀಚಿಂಗ್, ನಾನ್ ಟೀಚಿಂಗ್, DCF ಟು ಫಿಲ್ ದ ಡಾಟಾ, ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಟೀಚರ್ ಮಾಡ್ಯೂಲ್ ಸ್ಕೂಲ್ ಡ್ಯಾಶ್ಬೋರ್ಡ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಸ್ಟೇಟಸ್ ನಾಟ್ ಸರ್ಟಿಫೈಡ್ ಎಂದು ಇದೆ. ಅಂದರೆ ನಾವು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ ಮೇಲೆ ನಾವು ಕ್ಲಿಕ್ ಹಿಯರ್ ಫಾರ್ ಸರ್ಟಿಫಿಕೇಷನನ್ನು ಮಾಡಬೇಕಾಗುತ್ತದೆ. ನಾವು ಮೊದಲಿಗೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡೋಣ. ಅಪ್ಡೇಟ್ ಮಾಡಲು ನಮ್ಮ ಶಾಲೆಯಲ್ಲಿ ಇರುವಂತಹ ಎಲ್ಲ ಟೀಚರ್ಸ್ ಮಾಹಿತಿಯನ್ನು ನಾವು ಇಲ್ಲೊಮ್ಮೆ ಚೆಕ್ ಮಾಡಿಕೊಳ್ಳಬೇಕಾಗುತ್ತದೆ. ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್, ಈ ಒಂದು ಕಾಲಮ್ನಲ್ಲಿ ಎ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ಸ್, ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರ ಸಂಖ್ಯೆಯಲ್ಲಿ ಶೋ ಆಗುತ್ತದೆ. ಬಿ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಅಲ್ಲಿ ಶೋ ಆಗುತ್ತದೆ. ಟೋಟಲ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ ಎ ಮತ್ತು ಬಿ ರೆಗ್ಯುಲರ್ ಆ್ಯಂಡ್ ನಾನ್ ರೆಗ್ಯುಲರ್ ಎರಡೂ ಮಾಹಿತಿ ಸೇರಿ ನಮಗೆ ಕೆಳಗಡೆ ಕಾಲಮ್ನಲ್ಲಿ ಡಿಸ್ಪ್ಲೇ ಆಗುತ್ತದೆ. ನಾವು ನಮ್ಮ ಶಾಲೆಯ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಲು ಟೋಟಲ್ ಕಾಲಮ್ ಮುಂದೆ ಬ್ಲೂ ಕಲರ್ನಲ್ಲಿ ಸಂಖ್ಯೆ ಶೋ ಆಗುತ್ತದೆ. ಆ ಸಂಖ್ಯೆಯ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಶಿಕ್ಷಕರ ಮಾಹಿತಿ ಇಲ್ಲಿ ಓಪನ್ ಆಗುತ್ತದೆ. ನಮ್ಮ ಶಾಲೆಯಲ್ಲಿ 4 ಜನ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದರು. ಆ 4 ಜನ ಶಿಕ್ಷಕರ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗಿದೆ. ನಾವು ಇಲ್ಲಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಪ್ರತಿ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಲು ಅಪ್ಡೇಟ್ ಕಾಲಮ್ನಲ್ಲಿ ಜನರಲ್ ಪ್ರೊಫೈಲ್, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್, ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ 3 ಕಾಲಮ್ಗಳನ್ನು ನಾವು ಅಪ್ಡೇಟ್ ಮಾಡಬೇಕಾಗುತ್ತದೆ. ಮೊದಲಿಗೆ ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡೋಣ. ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ವೈಯಕ್ತಿಕ ವಿವರವನ್ನು ಒಮ್ಮೆ ಚೆಕ್ ಮಾಡಿಕೊಂಡು ನಂತರ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಓಪನ್ ಆಗುತ್ತದೆ. ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಇಲ್ಲಿರ್ತಕ್ಕಂಥ ಮಾಹಿತಿಯನ್ನು ಒಮ್ಮೆ ಚೆಕ್ ಮಾಡಿಕೊಂಡು ಅಪ್ಡೇಟ್ ಕಾಲಮ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಪೇಜ್ ಓಪನ್ ಆಗುತ್ತದೆ. ನಾವು ಪಡೆದಿರುವಂತಹ ತರಬೇತಿ ವಿವರವನ್ನು ನಮೂದಿಸಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. 3 ಫಾರ್ಮ್ಗಳನ್ನು ಓಪನ್ ಮಾಡಿ ಅಪ್ಡೇಟ್ ಮಾಡಿದ ಮೇಲೆ ಆ ಒಂದು ಫಾರ್ಮ್ ಮಾಹಿತಿಯು ಇಲ್ಲಿ ಗ್ರೀನ್ ಕಲರ್ನಲ್ಲಿ ಡಿಸ್ಪ್ಲೇ ಆಗುತ್ತದೆ. ಈ ರೀತಿಯಾಗಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಬೇಕಾಗುತ್ತದೆ. ಒಂದು ವೇಳೆ ನಮ್ಮ ಶಾಲೆಯಿಂದ ಯಾವುದಾದರೂ ಶಿಕ್ಷಕರು ಟ್ರಾನ್ಸ್ಫರ್ ಆಗಿ ಬೇರೆ ಶಾಲೆಗೆ ಹೋಗಿದ್ದರೆ ಅಥವಾ ನಿವೃತ್ತಿಯಾಗಿದ್ದರೆ ಆ ಒಂದು ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಲು ನಾವು ಲೆಫ್ಟ್ ಸ್ಕೂಲ್ ಎಂದು ಮಾಡಬೇಕಾಗುತ್ತದೆ. ನಮ್ಮ ಶಾಲೆಯಿಂದ ಮುಖ್ಯ ಶಿಕ್ಷಕರು ನಿವೃತ್ತಿಯಾಗಿದ್ದಾರೆ. ನಿವೃತ್ತಿಯಾಗಿರ್ತಕ್ಕಂಥ ಶಿಕ್ಷಕರ ಒಂದು ಕಾಲಮ್ ಮುಂದೆ ಲೆಫ್ಟ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಿರಿ. ನಾವು ಯಾವ ಒಂದು ಶಿಕ್ಷಕರ ಲೆಫ್ಟ್ ಸ್ಕೂಲ್ ಆಪ್ಷನನ್ನು ಕ್ಲಿಕ್ ಮಾಡಿರುತ್ತೇವೆ ಆ ಶಿಕ್ಷಕರ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತದೆ. ಆರ್ ಯು ಶ್ಯೂರ್ ಟು ಸೆಂಡ್ ದ ಪರ್ಟಿಕ್ಯುಲರ್ ಸ್ಟಾಫ್ ಟು ಡ್ರಾಪ್ ಬಾಕ್ಸ್, ನಾವು ಇಲ್ಲಿ ಆ ಶಿಕ್ಷಕರ ಮಾಹಿತಿಯನ್ನು ಡ್ರಾಪ್ ಬಾಕ್ಸ್ಗೆ ಹಾಕಬೇಕಾಗುತ್ತದೆ. ಸೆಲೆಕ್ಟ್ ರೀಸನ್ ಮೇಲೆ ಕ್ಲಿಕ್ ಮಾಡಿರಿ. ಸೆಲೆಕ್ಟ್ ರೀಸನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ 7 ಆಪ್ಷನ್ಗಳು ಕಾಣಿಸುತ್ತವೆ. ಯಾವ ಕಾರಣಕ್ಕಾಗಿ ಈ ಶಿಕ್ಷಕರು ನಮ್ಮ ಶಾಲೆಯಿಂದ ಹೊರ ಹೋಗಿದ್ದಾರೆ ಎನ್ನುವುದನ್ನು ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಡ್ಯೂ ಟು ರಿಟೈರ್ಮೆಂಟ್, ಟ್ರಾನ್ಸ್ಫರ್ಡ್ ಆರ್ ಶಿಫ್ಟ್ ಟು ಅದರ್ ಸ್ಕೂಲ್, ಡ್ಯೂ ಟು ಜಾಬ್ ಲೆಫ್ಟ್, ರಾಂಗ್ ಇಂಪೋರ್ಟೆಡ್. ಅಂದರೆ ನಾವು ಇನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಬೇರೆ ಶಾಲೆ ಶಿಕ್ಷಕರನ್ನು ನಾವು ಇಂಪೋರ್ಟ್ ಮಾಡಿಕೊಂಡಾಗ ಆ ಶಿಕ್ಷಕರನ್ನು ನಾವು ರಾಂಗ್ ಇಂಪೋರ್ಟ್ ಆಪ್ಷನ್ ಸೆಲೆಕ್ಟ್ ಮಾಡೋದರ ಮೂಲಕ ಡ್ರಾಪ್ ಬಾಕ್ಸ್ಗೆ ಹಾಕಬಹುದು. ಡ್ಯೂ ಟು ಡೆತ್, ರಾಂಗ್ ಇನ್ಸರ್ಟೆಡ್ ಆರ್ ಡೂಪ್ಲಿಕೇಟ್, ಡ್ಯೂ ಟು ಪ್ರಮೋಷನ್, ಡ್ಯೂ ಟು ಸಸ್ಪೆಂಡ್.
ಇಲ್ಲಿರ್ತಕ್ಕಂಥ ಆಯ್ಕೆಗಳಲ್ಲಿ ಸಂಬಂಧಪಟ್ಟ ಆಯ್ಕೆಯನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ರಿಮಾರ್ಕ್ಸನ್ನು ನಾವು ಇಲ್ಲಿ ಬರೆಯಬೇಕಾಗುತ್ತದೆ. ಯಾವ ಕಾರಣಕ್ಕಾಗಿ ನಮ್ಮ ಶಾಲೆಯಿಂದ ಹೊರಗಿದ್ದಾರೆ ಅನ್ನುವಂಥ ಕೆಲವೊಂದಿಷ್ಟು ಪದಗಳಲ್ಲಿ ನಾವು ರಿಮಾರ್ಕ್ಸನ್ನು ಬರೆಯಬೇಕು. ನಂತರ ಲಾಸ್ಟ್ ಡೇಟ್ ಇನ್ ಸರ್ವಿಸ್ ಸ್ಕೂಲ್, ನಮ್ಮ ಶಾಲೆಯಲ್ಲಿ ಯಾವ ದಿನಾಂಕಕ್ಕೆ ಕೊನೆಯದಾಗಿ ಅವರು ಸರ್ವಿಸ್ ಮಾಡಿದ್ದಾರೆ ಎಂಬ ದಿನಾಂಕವನ್ನು ಇಲ್ಲಿ ನಾವು ನಮೂದಿಸಬೇಕಾಗುತ್ತದೆ. ನಂತರ ಲೆಫ್ಟ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಿರಿ. ಆರ್ ಯು ಶ್ಯೂರ್? ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸ್ಟಾಪ್ ರೆಕಾರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಡ್ರಾಪ್ ಬಾಕ್ಸ್ಡ್ ಎಂದು ಒಂದು ಮೆಸೇಜ್ ಬರುತ್ತದೆ. ಈ ರೀತಿಯಾಗಿ ನಮ್ಮ ಶಾಲೆಯಿಂದ ಟ್ರಾನ್ಸ್ಫರ್ ಆಗಿ ಹೋದಂತಹ ಅಥವಾ ರಿಟೈರ್ಡ್ ಆಗಿರ್ತಕ್ಕಂತಹ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಈಗ ನಮ್ಮ ಶಾಲೆಗೆ ಬೇರೆ ಶಾಲೆಯಿಂದ ವರ್ಗಾವಣೆಯಾಗಿ ಬಂದಂತಹ ಶಿಕ್ಷಕರನ್ನು ಹೇಗೆ ಇಂಪೋರ್ಟ್ ಅಂದರೆ ನಮ್ಮ ಶಾಲೆಗೆ ಯುಡೈಸ್ನಲ್ಲಿ ಹೇಗೆ ಎಂಟ್ರಿ ತೆಗೆದುಕೊಳ್ಳಬೇಕು ಎನ್ನುವುದನ್ನು ನೋಡೋಣ. ಇಂಪೋರ್ಟ್ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಇಂಪೋರ್ಟ್ ಸ್ಟಾಪ್ ಪೇಜ್ ಓಪನ್ ಆಗುತ್ತದೆ. ನಾವು ಇಲ್ಲಿ ನಮ್ಮ ಶಾಲೆಗೆ ವರ್ಗಾವಣೆಯಾಗಿ ಬಂದಂತಹ ಶಿಕ್ಷಕರ ನ್ಯಾಷನಲ್ ಕೋಡ್ ಹಾಗೂ ಡೇಟ್ ಆಫ್ ಬರ್ತನ್ನು ಹಾಕಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನ್ಯಾಷನಲ್ ಕೋಡ್ ಈ ಹಿಂದೆ ಅವರು ಕರ್ತವ್ಯ ನಿರ್ವಹಿಸುತ್ತಿರುವ ಶಾಲೆಯಲ್ಲಿ ಯುಡೈಸ್ ಪ್ಲಸ್ನಲ್ಲಿ ಆ ನ್ಯಾಷನಲ್ ಕೋಡ್ ದೊರೆಯುತ್ತದೆ. ಆ ನ್ಯಾಷನಲ್ ಕೋಡನ್ನು ಪಡೆದುಕೊಂಡು ಹಾಗೂ ಡೇಟ್ ಆಫ್ ಬರ್ತನ್ನು ನಾವು ಎಂಟರ್ ಮಾಡಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ ಅವರ ನ್ಯಾಷನಲ್ ಕೋಡ್ ಸಿಗದೇ ಇದ್ದರೆ ನಾವು ಇಲ್ಲಿ ಗೆಟ್ ನ್ಯಾಷನಲ್ ಕೋಡ್ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಆಧಾರ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಶಿಕ್ಷಕರ ನ್ಯಾಷನಲ್ ಕೋಡ್ ದೊರೆಯುತ್ತದೆ. ಆ ನ್ಯಾಷನಲ್ ಕೋಡನ್ನು ನಾವು ಉಪಯೋಗಿಸಿಕೊಂಡು ಮತ್ತು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಮ್ಮ ಶಾಲೆಗೆ ವರ್ಗಾವಣೆಯಾಗಿ ಬಂದಂತಹ ಶಿಕ್ಷಕರನ್ನು ಇಂಪೋರ್ಟ್ ಅಥವಾ ಯುಡೈಸ್ನಲ್ಲಿ ಎಂಟ್ರಿ ಮಾಡಿಕೊಳ್ಳಬೇಕು. ಒಂದು ವೇಳೆ ಯಾವುದೇ ಶಿಕ್ಷಕರ ಮಾಹಿತಿಯು ಯುಡೈಸ್ ಪ್ಲಸ್ನಲ್ಲಿ ಎಂಟ್ರಿ ಆಗದೇ ಇದ್ದರೆ, ಅಂದರೆ ನಮ್ಮ ಶಾಲೆಯಲ್ಲಿಯೇ ಆಗಿರ್ಬೋದು ಅಥವಾ ಈ ಹಿಂದೆ ಯಾವುದೇ ಶಾಲೆಯಲ್ಲಿ ಯುಡೈಸ್ ಪ್ಲಸ್ನಲ್ಲಿ ಇದುವರೆಗೂ ಎಂಟ್ರಿ ಆಗದೇ ಇರುವಂತಹ ಶಿಕ್ಷಕರ ಮಾಹಿತಿಯನ್ನು ನಾವು ಹೇಗೆ ಅಪ್ಡೇಟ್ ಮಾಡಬೇಕು, ಅಥವಾ ಪ್ರೈವೇಟ್ ಸ್ಕೂಲ್ನಲ್ಲಿ ಯಾವುದಾದ್ರೂ ಶಿಕ್ಷಕರು ಹೊಸದಾಗಿ ಸೇವೆಗೆ ಸೇರಿದ್ದರೆ ಅವರ ಒಂದು ಮಾಹಿತಿಯನ್ನು ನಾವು ಯುಡೈಸ್ ಪ್ಲಸ್ನಲ್ಲಿ ಹೇಗೆ ನಮೂದಿಸಬೇಕು ಎನ್ನುವುದನ್ನು ನೋಡೋಣ. ಆ್ಯಡ್ ಟೀಚಿಂಗ್ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಟೀಚಿಂಗ್ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಪುಟ ತೆರೆದುಕೊಳ್ಳುತ್ತದೆ. ಇಲ್ಲಿ ಕೇಳುವಂಥ ಎಲ್ಲ ಮಾಹಿತಿಗಳನ್ನು ನಾವು ಎಂಟರ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರದಲ್ಲಿ ಓಪನ್ ಆಗುವ ಪುಟದಲ್ಲಿಯೂ ಕೂಡ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಶಿಕ್ಷಕರ ಒಂದು ಮಾಹಿತಿಯು ಯುಡೈಸ್ ಪ್ಲಸ್ನಲ್ಲಿ ನಮೂದಾಗುತ್ತದೆ. ಈಗ ಕ್ಲಿಕ್ ಹಿಯರ್ ಫಾರ್ ಸರ್ಟಿಫಿಕೇಷನ್ ಮಾಡುವಕ್ಕಿಂತಲೂ ಮೊದಲು ನಾವು ಇನ್ನೂ 2 ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. ಅದು ಏನೆಂದರೆ ರಿಕ್ವೈರ್ಡ್ ಸ್ಟಾಫ್. ನಮಗೆ ಇನ್ನೂ ರಿಕ್ವೈರ್ಡ್ ಸ್ಟಾಫ್ ಬೇಕಾಗಿತ್ತಂದರೆ ನಾವು ಇಲ್ಲಿ ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ಸ್ ರಿಕ್ವೈರ್ಡ್ ಕಾಲಮ್ನಲ್ಲಿ ಕ್ಲಿಕ್ ಹಿಯರ್ ಅದರ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಶಾಲೆಗೆ ಇನ್ನೂ ಶಿಕ್ಷಕರ ಸಂಖ್ಯೆ ಅಗತ್ಯವಾಗಿದ್ದರೆ ಪ್ರೈಮರಿಯಲ್ಲಿ ಎಷ್ಟು ಶಿಕ್ಷಕರು ಬೇಕು ಹಾಗೂ ಅಪ್ಪರ್ ಪ್ರೈಮರಿಯಲ್ಲಿ ಎಷ್ಟು ಶಿಕ್ಷಕರು ಬೇಕು ಎನ್ನುವುದನ್ನು ನಾವು ಇಲ್ಲಿ ನಮೂದಿಸಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ ನಮಗೆ ರಿಕ್ವೈರ್ಡ್ ಬೇಡವಾಗಿದ್ದರೆ 0 ಎಂದು ನಮೂದಿಸಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ಮ್ಯಾಪ್ ಮಾಡಬೇಕಾಗುತ್ತದೆ. ಹೆಡ್ ಆಫ್ ದಿ ಸ್ಕೂಲ್ ಹಾಗೂ ಅಸಿಸ್ಟೆಂಟ್ ಹೆಡ್ ಆಫ್ ದಿ ಸ್ಕೂಲ್ ಇವೆರಡನ್ನು ನಾವು ಮ್ಯಾಪ್ ಮಾಡಬೇಕು, ಕಡ್ಡಾಯವಾಗಿ ಮ್ಯಾಪ್ ಮಾಡಬೇಕು. ಮ್ಯಾಪ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಮ್ಯಾಪ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ವಿದಿನ್ ಸ್ಕೂಲ್, ಫ್ರಾಮ್ ಅದರ್ ಸ್ಕೂಲ್, ಫ್ರಾಮ್ ಬ್ಲಾಕ್. ನಾವು ಇಲ್ಲಿ ವಿದಿನ್ ಸ್ಕೂಲ್ ಅಂದರೆ ನಮ್ಮ ಶಾಲೆಯಲ್ಲಿಯೇ ಮುಖ್ಯ ಶಿಕ್ಷಕರು ಮತ್ತು ಅಸಿಸ್ಟೆಂಟ್ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಇವರು ಮಾಹಿತಿಯನ್ನು ನಾವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತದೆ. ಇವಾಗ ಹೆಡ್ ಆಫ್ ದಿ ಸ್ಕೂಲ್ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರ ಮಾಹಿತಿಯು ಓಪನ್ ಆಗುತ್ತದೆ. ಈ ಒಂದು ಶಿಕ್ಷಕರಲ್ಲಿ ಹೆಡ್ ಆಫ್ ದಿ ಸ್ಕೂಲ್ ಯಾರಿರುತ್ತಾರೆ ಅವರ ಹೆಸರನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ಅಸಿಸ್ಟೆಂಟ್ ಹೆಡ್ ಆಫ್ ಡೀಟೇಲ್ಸ್ ಇದು ಆಪ್ಷನಲ್ ಆಗಿರುತ್ತದೆ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಅಥವಾ ಇನ್ನುಳಿದ ಶಿಕ್ಷಕರಲ್ಲಿ ಯಾರು ಅಸಿಸ್ಟೆಂಟ್ ಹೆಡ್ ಆಫ್ ದಿ ಸ್ಕೂಲ್ ಆಗಬೇಕು ಅವರ ಒಂದು ಹೆಸರನ್ನು ಸೆಲೆಕ್ಟ್ ಮಾಡಬೇಕು. ಈ ರೀತಿ ಸೆಲೆಕ್ಟ್ ಮಾಡಿದ ಮೇಲೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಡು ಯು ವಾಂಟ್ ಟು ಅಪ್ಡೇಟ್ ಡೀಟೇಲ್ಸ್? ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿರಿ. ಇದೇ ರೀತಿ ಅಸಿಸ್ಟೆಂಟ್ ಹೆಡ್ ಆಫ್ ದಿ ಡೀಟೇಲ್ಸ್ ಅದನ್ನು ಕೂಡ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿರಿ. ಡು ಯು ವಾಂಟ್ ಟು ಅಪ್ಡೇಟ್ ಡೀಟೇಲ್ಸ್ ಅಸಿಸ್ಟೆಂಟ್ ಹೆಡ್ ಆಫ್ ದಿ ಸ್ಕೂಲ್?
ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿಯಾಗಿ ಹೆಡ್ ಆಫ್ ದಿ ಸ್ಕೂಲ್ ಆ್ಯಂಡ್ ಅಸಿಸ್ಟೆಂಟ್ ಹೆಡ್ ಆಫ್ ದಿ ಸ್ಕೂಲ್ ಇವೆರಡನ್ನೂ ನಾವು ಮ್ಯಾಪ್ ಮಾಡಬೇಕಾಗುತ್ತದೆ. ಮ್ಯಾಪ್ ಮಾಡಿದ ಮೇಲೆ ಸ್ಕೂಲ್ ಡ್ಯಾಶ್ಬೋರ್ಡ್ ಮೇಲೆ ಬನ್ನಿ. ಆತ್ಮೀಯರೇ, UDICE ಪ್ಲಸ್ನ ಟೀಚರ್ ಮಾಡ್ಯೂಲ್ನಲ್ಲಿ ನಾವು ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ನಂತರ ನಮ್ಮ ಶಾಲೆಯಿಂದ ವರ್ಗವಾಗಿ ಹೋದ ಅಥವಾ ರಿಟೈರ್ಮೆಂಟ್ ಆದ ಶಿಕ್ಷಕರನ್ನು ಲೆಫ್ಟ್ ಸ್ಕೂಲ್ ಮಾಡಬೇಕು. ಹಾಗೂ ನಮ್ಮ ಶಾಲೆಗೆ ವರ್ಗವಾಗಿ ಬಂದ ಶಿಕ್ಷಕರ ಮಾಹಿತಿಯನ್ನು ಇಂಪೋರ್ಟ್ ಮಾಡಿಕೊಳ್ಳಬೇಕು. ನಂತರದಲ್ಲಿ ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ಸ್ ರಿಕ್ವೈರ್ಡ್ ಅನ್ನು ನಾವು ಎಂಟರ್ ಮಾಡಬೇಕು. ತದನಂತರದಲ್ಲಿ ಹೆಡ್ ಆಫ್ ದಿ ಸ್ಕೂಲ್ ಹಾಗೂ ಅಸಿಸ್ಟೆಂಟ್ ಹೆಡ್ ಆಫ್ ದಿ ಸ್ಕೂಲ್ ಇವುಗಳನ್ನು ನಾವು ಮ್ಯಾಪ್ ಮಾಡಬೇಕು. ಈ ಎಲ್ಲ ಕಾರ್ಯಗಳನ್ನು ಮುಗಿಸಿದ ನಂತರವೇ ನಾವು ಕ್ಲಿಕ್ ಹಿಯರ್ ಫಾರ್ ಸರ್ಟಿಫಿಕೇಷನ್ ಮಾಡಬೇಕಾಗುತ್ತದೆ. ಕ್ಲಿಕ್ ಹಿಯರ್ ಫಾರ್ ಸರ್ಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ರಿಮಾರ್ಕ್ಸ್ ಬರೆದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸರ್ಟಿಫೈ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶ್ಯೂರ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿಯಾಗಿ ಸ್ಟೇಟಸ್ ಕಾಲಮ್ನಲ್ಲಿ ಸರ್ಟಿಫೈಡ್ ಎಂದು ಬರುತ್ತದೆ. ಈ ರೀತಿಯಾಗಿ UDICE ಪ್ಲಸ್ನ ಟೀಚರ್ ಮಾಡ್ಯೂಲ್ನಲ್ಲಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಸರ್ಟಿಫೈ ಮಾಡಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.